1ನೇ ಮನೆ, 5ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಏನಾದ್ರು ದಶದಲ್ಲೋ, ಆ ದಶದಲ್ಲಿ ಒಂದು ನಕ್ಷತ್ರದಲ್ಲೋ ಉಪನಕ್ಷತ್ರದಲ್ಲೋ ಬಂದ್ಬಿಟ್ರೆ, ಗ್ರಹಕ್ಕಿನ ನಕ್ಷತ್ರದಲ್ಲಿ ಬಂದರೆ ಟಫ್, ಉಪನಕ್ಷತ್ರದಲ್ಲಿ ಬಂದ್ಬಿಟ್ರೆ ಇನ್ನೂ ಟಫ್. ಮದುವೆ ಇಂಟ್ರೆಸ್ಟೇ ಪಡ್ತಾ ಇರಲ್ಲ. ಸೊ ನನ್ನ ಮಗಳು ಯಾಕೋ ಮದುವೆ ಆಗೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾಳೆ ನೋಡಿ ಸ್ವಾಮಿ ಅಂದರೆ, ಗುರುಬಲ ಬಂದಿಲ್ಲ, ಗುರುಬಲ ಬಂದಿಲ್ಲ. ಏನು ಗುರುಬಲ? ಅವನಿಗೆ ಕಿಸೆಯಲ್ಲಿ ಕಾಸು ಬಂದಿಲ್ವೇನೋ, ಏನು ಜ್ಯೋತಿಷ್ಯ ಗೊತ್ತಿಲ್ಲದೆ ಮಾತಾಡ್ತಾರೋ ಮಾರ್ಕೆಟಲ್ಲಿ. ಏನೋ ಅವ್ರಿಗೆ ಅದೃಷ್ಟಕ್ಕೆ ಯಾವುದೋ ಒಂದು ದೇವಸ್ಥಾನ ಸಿಕ್ಬಿಟ್ಟಿರುತ್ತೆ. ಆ ದೇವಸ್ಥಾನದಲ್ಲಿ ಕುತ್ಕೊಂಡಿದ್ದ ತಕ್ಷಣ ಅಲ್ಲಿರೋ ಹೆಂಗಸರು ಎಲ್ಲ ಹೋಗ್ತಾರಲ್ಲಿ ಪೂಜೆ ಮಾಡ್ಸೋಕ್ಕೆ. ಅವನೇನೋ ಚೆನ್ನಾಗಿ ಆಗಮಶಾಸ್ತ್ರ ಕಲ್ತು ಪೂಜೆ ಮಾಡ್ತಾನೆ. ಅವನ ಹತ್ರನೇ ಹೋಗಿ ಜಾತಕ ಕೇಳೋದು. ಅವನಿಗೊಂದು ಶಬ್ದವೂ ಗೊತ್ತಿರಲ್ಲ, ಒಂದು ಏನಂತಾರೆ ಗಂಧವೂ ಗೊತ್ತಿರಲ್ಲ ಜ್ಯೋತಿಷ್ಯ ಅಂದರೆ ಏನು ಅಂತ. ಇದನ್ನ ತಿಳ್ಕೊಂಡು ಕಳೆದ 10 ವರ್ಷದಿಂದ ಹೆಚ್ಚು ಕಮ್ಮಿ ನಮ್ಮ ಕ್ಲಾಸ್ಗೆ 3000 ಪುರೋಹಿತರು, 3000 ದೇವಸ್ಥಾನ ಅರ್ಚಕರು ಬಂದಿದ್ದಾರೆ, ಇಲ್ಲ ಈ ವಿದ್ಯೆ ಕಲಿಬೇಕು ಅಂತ. ಆ 3000 ಸರ್ ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಹೇಳ್ತಾ ಇದ್ದೆ, ಈಗ ಅರ್ಥ ಆಯಿತು, ಕುಜದೋಷ ಅನ್ನೋದಿಲ್ಲ ಸರ್, ಗುರುಬಲ ಅನ್ನೋದು ಮುಹೂರ್ತದಲ್ಲಿ ನಾವು ಫಿಕ್ಸ್ ಮಾಡ್ಬೇಕಾದ್ರೆ ನೋಡಬೇಕು. ಮದುವೆ ಆಗ್ತಾ ಇಲ್ಲ ಅಂದ ತಕ್ಷಣ ಗುರುಬಲ ಹೇಳ್ತಾ ಇದ್ದಾನೆ. ಆಮೇಲೆ ಈ ಕಾಳಸರ್ಪ ದೋಷ ಅನ್ನೋದು ಯೋಗ, ಅದೆಲ್ಲ ಅರ್ಥ ಆಯಿತು ಸರ್. ಇವಾಗ ಯೋಗ ನೋಡಿ ಹೇಳ್ಬೇಕಾ, ದೋಷ ನೋಡಿ ಹೇಳ್ಬೇಕಾ ಅಂತ ಗೊತ್ತಾಯಿತು ಸರ್. ಆಮೇಲೆ ದಶಾನೇ ಇಂಪಾರ್ಟೆಂಟ್, ಭುಕ್ತಿನೇ ಇಂಪಾರ್ಟೆಂಟ್, ಅಲ್ಲೇ ನೋಡಿದ್ರೆ ಅಲ್ಲೇ ಫಲ ಸಿಗುತ್ತೆ ಅಂತ ಗೊತ್ತಾಯಿತು ಸರ್. ನಾನು ಇಷ್ಟು ದಿವಸ ಬರೀ ಸುಳ್ಳು ಹೇಳ್ತಾ ಇದ್ದೆ. ನಿಜವಾಗ್ಲೂ ಎಲ್ಲ ಅರ್ಚಕರು ಪುರೋಹಿತರು ನಕ್ಷತ್ರ ಕಲಿಲೇಬೇಕು ಅಂತ ಹೇಳಿ 3000 ಜನ ನಮ್ಗೇನು ಹೆಚ್ಚು ಕಮ್ಮಿ ಕಲ್ತಿದ್ದಾರೆ, ಅರ್ಧಕ್ಕರ್ಧ ಜನ ಹೇಳ್ತಾರೆ. ಮಿಕ್ಕಿದವರೆಲ್ಲ ಯಾಕೆ ಕಲಿಯಲ್ಲ ಅಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರುತ್ತಲ್ಲ, ಇವನ ಹತ್ರ ಏನು ಹೋಗಿ ಕಲಿಯೋದು ಅಂತ ದಿಮಾಕ್ ಅಷ್ಟೇ, ಅಲ್ಲಿ ಇನ್ನೇನಿಲ್ಲ. ದಿಮಾಕಿಂದ ಅವ್ರಿಗೆ ಶಾಸ್ತ್ರನ ಮತ್ತೆ ಪಬ್ಲಿಕ್ನ ಹಾಳು ಮಾಡ್ತಾ ಇದ್ದೀರಾ. ಇದ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಹೇಳಿ. ಗುರುಬಲ ಅಂತಂದ್ರೆ ಮದುವೆಗೆ ಅಲ್ವೇ ಅಲ್ಲ. ಮದುವೆ ಸೆಟ್ ಆಗಿದೆ ಅಂತಂದಾಗ ಗುರುಬಲ ಇಲ್ಲ ಅಂದ್ರೆ ಅವಾಗ ಮುಹೂರ್ತ ಸಿಕ್ಕಿಲ್ಲ ಅಂತ ಅರ್ಥ. ಅವಾಗ ಕಾಯ್ಬೇಕಾಗತ್ತೆ. ಅವಾಗ ಏನ್ ಮಾಡ್ತಾರೆ ಜಾತಕದಲ್ಲಿ, ಚಂದ್ರನಿಂದ ಗುರುಬಲ ಬಂದಿಲ್ಲ ಅಂದ್ರೆ ಲಗ್ನದಿಂದಾರು ಗುರುಬಲ ಬಂದಿದೆ ಅಂದ್ರೆ ಮದುವೆ ಮಾಡಿ ಅಂತಾರೆ. ಮದುವೆನೇ ಆಗ್ತಾ ಇಲ್ಲ, ಮದುವೆನೇ ಸೆಟ್ ಆಗ್ತಾ ಇಲ್ಲ, ಗುರುಬಲ ಬಂದಿಲ್ಲ ಅಂತಂದ್ರೆ ಮುಟ್ಟಾಳ್ರು ಯಾರು ಅರ್ಚಕರು ಮತ್ತೆ ಜ್ಯೋತಿಷ್ಯರು ಯಾರು ಗುರುಬಲ ಬಗ್ಗೆ ಮಾತಾಡ್ತೀರಾ, 90% ಅಲ್ಲ 100% ನಿಮ್ಗೆ ಜ್ಯೋತಿಷ್ಯ ಗೊತ್ತಿಲ್ಲ. ನೀವು ಬಾಯಲ್ಲಿ ಗುರುಬಲ ಬಂತು ಅಂತಂದ್ರೆ ಯು ಆರ್ ನಾಟ್ ಲರ್ನ್ ಅಸ್ಟ್ರಾಲಜಿ, ಯು ಡೋಂಟ್ ನೋ ಅಸ್ಟ್ರಾಲಜಿ. ಅಸ್ಟ್ರಾಲಜಿನೇ ಗೊತ್ತಿಲ್ಲ ನಿಮಗೆ. ಇನ್ನು ನವಾಂಶ ಎಲ್ಲ ಹೆಂಗೆ ನೀವು ನೋಡ್ತೀರಾ ಅಂತ ಅರ್ಥ ಆಗ್ತಾ ಇಲ್ಲ. ನೀವು ಗುರುಬಲ ಬಗ್ಗೆ ಹೋಗ್ತಾ ಇದ್ದೀನಿ ಅಂದರೆ ಜಾತಕದ ವಿಶ್ಲೇಷಣೆ ಬಿಡಿ, ಅದ್ರ ಮೇಲಿರ್ತಕ್ಕಂಥ ನವಾಂಶದ ವಿಚಾರ ಹೆಂಗೆ ಹೋಗ್ತೀರಾ? ಸೊ ಜನಗಳಿಗೆ ಪಾಪ ಗೊತ್ತಿಲ್ಲ, ಪ್ರಾಬ್ಲಮ್ ಅಲ್ಲಿ. ಜನಗಳು ಏನು ಹೇಳಿದ್ರು ಕೇಳ್ತಾರೆ. ಜನಗಳು ನಿನಗೆ ದೋಷ ಬಂದಿದೆಯಪ್ಪ, ನಿನ್ನ ಜಾತಕ ಹಾಳಾಗೋಗಿದೆ ಅಂದರೆ ಹೌದಾ ಹಾಳಾಗೋಗಿದೆ, ನಾನು ಹಾಳಾಗೋಗಿದ್ದೀನಿ.